ಹಾಯ್ ಹಲೋ ಗೆಳೆಯರೇ, ಮತ್ತೊಮ್ಮೆ ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಏನಪ್ಪ ವಿಚಾರ ಅಂತಂದರೆ, ಇವರು ಉಡುಪಿನಲ್ಲಿ ಬ್ರಹ್ಮಾವರ ಎಂಬ ಒಂದು ಊರಿನಲ್ಲಿ ವಾಸವಾಗಿರ್ತಕ್ಕಂಥ ಮಹಿಳೆಯವರು. ಪ್ರಸ್ತುತ ಇವರ ಹೆಸರು ಬಂದು ಸಂಗೀತ ಅಂತ. ವಯಸ್ಸು 28 ವರ್ಷ. ಸೊ ಸುಮಾರು 2 ಜನ ಹೊರಗಡೆ ಬಿಟ್ಟು ನೋಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಾನು ಕಪ್ಪಗಿದ್ದೀನಿ ಅಂತ ಅವ್ರು ನನಗೆ ಮದುವೆ ಆಗ್ತಾಯಿಲ್ಲ, ನೋಡೋಣ ನಿಮ್ಮ ಒಂದು ಮೂಲಕ ಒಬ್ಬ ಹುಡುಗನ ತಿಳಿಸಿ ಅಂತ ಇವರು ನಮಗೆ ಪ್ರೊಫೈಲ್ ಕಳಿಸಿದ್ದಾರೆ. ಇವರ ಇನ್ಫಾರ್ಮೇಷನ್ ಏನಂತ ಹೇಳ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಪ್ರಸ್ತುತ ನನಗೆ ಒಬ್ಬ ಬಡ ಹುಡುಗ ಆಗಿದ್ದರೂ ಪರವಾಗಿಲ್ಲ, ನನ್ನ ಬಯಕೆಗಳನ್ನು ಈಡೇರಿಸಬಲ್ಲಂತಹ ಶಕ್ತಿ ಅವ್ರಿಗೆ ಇರಬೇಕು. ಅಂದರೆ ನನ್ನ ಆಸೆಗಳನ್ನು ಈಡೇರಿಸಬಲ್ಲಂಥ ಶಕ್ತಿ ಇದ್ದರೆ ನಾನು ಮದುವೆ ಆಗೋದಕ್ಕೂ ಕೂಡ ತಯಾರಿದ್ದೇನೆ. ನಮ್ಮ ಕುಟುಂಬದಲ್ಲಿ ಒಟ್ಟು ನಾವು 6 ಜನ ಸದಸ್ಯರಿದ್ದೇವೆ. ನಮ್ಮದಾಗಿರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂಥ ಸಂಸಾರದಲ್ಲಿ ನಾನೇ ಒಂದು ಹಿರಿಯ ಒಂದು ಮನೆಯ ಸ್ಥಾನ ತೆಗೆದುಕೊಂಡು ಹೋಗಿದ್ದೇನೆ ಅಂತ ಸಂಗೀತ ಅವರು ಹೇಳಿದ್ದಾರೆ. ಆ್ಯಂಡ್ ನೋಡ್ಕೊಳ್ಳಿ ಯಾವ ರೀತಿಯಲ್ಲಿದ್ದಾರೆ ಅಂತ. ಇನ್ನು ಅವರಿಗೆ ಯಾವ ರೀತಿಯ ಹುಡುಗ ಬೇಕು ಅಂತ ಹೇಳಿದ್ದಾರೆ, ಅದು ಮೇನ್ ಇಂಪಾರ್ಟೆಂಟ್ ಆಗಬೇಕಲ್ವಾ. ಪಾಯಿಂಟ್ ನಂಬರ್ 1, ಸೊ ಆಚಾರ ವಿಚಾರ ಗೊತ್ತಿರಬೇಕು ಹುಡುಗನಿಗೆ. ಅಂದರೆ ಇದು ತಪ್ಪು, ಇದು ಸರಿ, ನಾನು ಮಾಡ್ತಿರೋದು ಕರೆಕ್ಟ್ ಇದೆಯಾ, ಜೊತೆಗೆ ಹಿರಿಯರಿಗೆ ಯಾವ ರೀತಿಯಲ್ಲಿ ಒಂದು ಗೌರವ ಕೊಡಬೇಕು, ಅದರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನನ್ನನ್ನು ನೋಡೋಕ್ಕೆ ಬಂದಾಗ ನೀವು ನನಗೆ ಡ್ಯಾನ್ಸ್ ಮಾಡು ನೋಡೋಣ, ಸಾಂಗ್ ಹಾಡು ಅಂತ ಏನೂ ಕೂಡ ಕೇಳಬಾರ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮಗೆ ಎಷ್ಟು ಪ್ರೀತಿ ಕೊಡಬೇಕು, ಎಷ್ಟು ಕೇರ್ ಮಾಡಬೇಕು ನಾನೆಲ್ಲ ಕೊಡ್ತೇನೆ. ನನ್ನ ಒಂದು ಜೊತೆಗೆ ನೀವು ಚಂದವಾಗಿರ್ತಕ್ಕಂಥ ಸಂಸಾರ ನಡೆಸ್ಕೊಂಡು ಹೋದರೆ ಅಷ್ಟೇ ಸಾಕು. ಸೊ ಮನಸ್ಸಿನ ಮೂಲಕ ನನ್ನನ್ನು ಮದುವೆ ಆಗಿ, ಮುಖ ನೋಡಿಬಿಟ್ಟು ಮದುವೆ ಆಗೋಕ್ಕೆ ಹೋಗ್ಬೇಡಿ, ಕಪ್ಪು ಇದ್ದೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಮದುವೆಗೂ ಮುನ್ನ ನನ್ನ ಒಂದು ಮನೆಗೆ ಬಂದುಬಿಟ್ಟು ನೀವು ಎಲ್ಲರನ್ನು ಕೇರ್ ಮಾಡಬೇಕು, ಎಲ್ಲರನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು. ಆವಾಗ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ನನಗೆ ಬರ್ತಕ್ಕಂಥ ಆಸ್ತಿ ಎಲ್ಲನೂ ಕೂಡ ನಿಮಗೇನೆ ಬರೆದು ಕೊಡುವಷ್ಟು ಪ್ರೀತಿಯಿಂದ ಅವರನ್ನು ಮಾತಾಡಿಸಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಯಾರಾದರೂ ಸಿಂಗಲ್ ಇರ್ತಕ್ಕಂಥವ್ರು, ಮದುವೆ ಆಗೋದಕ್ಕೆ ಕಾಯ್ತಕ್ಕಂಥವ್ರು, ನೀವು ಈ ಒಂದು ವಿಡಿಯೋನ ನೋಡ್ತಿದ್ರೆ ಬೇಗ ನಿಮ್ಮ ಊರು, ನಿಮ್ಮ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಖುದ್ದಾಗಿ ಪ್ರತಿಯೊಂದು ಚೆಕ್ ಮಾಡಿ ಅವರೇ ಒಬ್ಬರಿಗೆ ರಿಪ್ಲೈ ಕೊಡ್ತಾರೆ, ಅದು ಇಷ್ಟ ಆದಂತಹ ಒಬ್ಬರಿಗೆ. ಆ್ಯಂಡ್ ಅವ್ರ ಹತ್ರ ಈ ಒಂದು ನೋಡ್ಕೊಳ್ಬೋದು, ಕಿಯಾ ಸ್ವಿಫ್ಟ್ ಮಾಡೆಲಲ್ಲಿ. ಅಂದರೆ ಇವಾಗ ಕಿಯಾ ಕಾರ್ ಹೆಂಗಿದೆ ಗೊತ್ತಾ ಸ್ನೇಹಿತರೆ, ವೈಟಲ್ಲಿ, ಯೆಲ್ಲೋ ಅಲ್ಲಿ, ಜೊತೆಗೆ ರೆಡ್ ಕಲರಲ್ಲಿ ಕಿಯಾ ಕಾರ್ ಇದೆ. ಅದೇ ರೀತಿಯಾಗಿ ಈ ಒಂದು ಫೀಚರ್ ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ. ಇದೊಂದು ಆಸಮ್ ಆಗಿರ್ತಕ್ಕಂಥ ಕಾರ್ ಆಯಿತಾ. ಇದರಲ್ಲಿ AC ಬಂದುಬಿಟ್ಟು ಎಷ್ಟು ಸ್ಮೂತಾಗಿ ಮತ್ತು ಎಷ್ಟು ಕಂಟ್ರೋಲೇಬಲ್ ಆಗಿ ಇದೆ ಅಂತಂದರೆ, ನೋಡಿದವ್ರಿಗೆ ಇದ್ದ ತಕ್ಷಣ ಇಲ್ಲೇ ಇದ್ಬಿಡೋಣ, ಹೊರಗಡೆ ಎಲ್ಲೂ ಹೋಗೋಕ್ಕಾಗಬಾರ್ದು ಅಂತ ಈ ರೀತಿಯಲ್ಲಿ ಇರುತ್ತೆ ಸ್ನೇಹಿತರೆ. ಏನಕ್ಕಪ್ಪ ನಾನು ಈ ಒಂದು ಕಾರಿನ ಮಾಹಿತಿ ಹೇಳ್ತಿದ್ದೀನಿ ಅಂತಂದರೆ, ಪ್ರಸ್ತುತ ಬ್ಲ್ಯಾಕ್ ಕಲರ್ ಮತ್ತು ರೆಡ್ ಕಲರ್ ಮತ್ತು ವೈಟ್ ಕಲರಲ್ಲಿ ಈ ಒಂದು ಕಾರುಗಳನ್ನು ನೀವು ನೋಡ್ಬೋದು. ಅವರ ಒಂದು ತಂದೆಯವರ ಅಣ್ಣನ ಹೆಸರಲ್ಲಿ ಈ ಒಂದು ಕಾರನ್ನು ಪರ್ಚೇಸ್ ಮಾಡಿರ್ತಾರೆ ಅವರು, ಬಟ್ ಯೂಸ್ ಮಾಡ್ತಿರಲ್ಲ. ಸೊ ಇಬ್ಬರ ಮಧ್ಯೆ ಜಗಳ ಆಗಿರ್ತಕ್ಕಂಥ ಕಾರಣಗಳಿಂದ ಒಟ್ಟಿನಲ್ಲಿ ಇದು ಬಂದುಬಿಟ್ಟು 10.25 ಇಂಚಸ್ ಟರ್ಬೋನಲ್ಲಿ ಈ ಒಂದು ವಿ ಸೈಜಲ್ಲಿದೆ ಸ್ನೇಹಿತರೆ. ಆ್ಯಂಡ್ ಗ್ಲಾಸಸ್ ಕೂಡ ಅಷ್ಟೇ ಒಂದು ಸೈಜ್ನಲ್ಲಿದೆ. ಮಾಡರ್ನ್ ದಿಸ್ ಲೆಟರ್ ಆ್ಯಂಡ್ ಶೋಟೇಬಲ್ ಪ್ಯಾಸೆಂಜರ್ ಆ್ಯಂಡ್ ಮಸ್ಟ್ ಟು ಸ್ಟಿಲ್ ಬಿ ಆ್ಯಂಡ್ ಎಕ್ಸಾರ್ಡಿನರಿ ಒಂದು ಕಾರ್ ಕೂಡ ಅಂತ ಇವರು ಹೇಳಿದ್ದಾರೆ. ಆ್ಯಂಡ್ ಲೈಟಿಂಗು ವಿತ್ ಆಬ್ಸೆಂಟ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡಲ್ಲಿ ಒಂದು ಎಲ್ಲ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಐಡಿಯಾಗಳು ಮಾಡಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ಫ್ಯೂಚರ್ಸ್ ಏನಪ್ಪ ಅಂತಂದರೆ, ಇಲ್ಲಿ ಬ್ಯಾಕ್ ಸೈಡಲ್ಲಿ ಕ್ಯಾಮ್ರಾ, ಅಂದರೆ ಯಾವುದಾದ್ರೂ ಗಾಡಿ ರನ್ ಆಗ್ತಿದೆಯಾ, ಯಾವುದಾದ್ರೂ ಮೂವ್ ಆನ್ ಆಗ್ತಿದೆಯಾ ಅಂತ ಸೊ ಡಿಟೆಕ್ಷನ್ಗಳ ಮೂಲಕ ಲೈವ್ ಆಗಿ ನಮಗೆ ಮ್ಯಾಪಲ್ಲಿ ನಾವು ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀವಿ ಅಂತ ಟ್ರಾವೆಲಿಂಗ್ ಪ್ಲೇಸ್ ಕೂಡ ಇದನ್ನು ನಮಗೆ ಡಿಟೆಕ್ಷನ್ ಮಾಡುತ್ತೆ ಸ್ನೇಹಿತರೆ. ಅಂದರೆ ಲೈವ್ ಆಗಿ ತೋರಿಸುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಸ್ಟೇರಿಂಗ್ ಸೀಟಿನ ವಿಚಾರದಲ್ಲಿ ಬಂದರೆ ವೆರಿ ಹಾಟೆಡ್ ಸೀಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ್ಯಂಡ್ ಹೆಲ್ತಿ ಆಗಿರ್ತಕ್ಕಂಥ ಸೀಟ್ಸು ಕೂಡ ಇದರಲ್ಲಿ ಇದೆ. ಲಾಂಗ್ ಡ್ರೈವ್ ಅಂತಂದಮೇಲೆ ಸ್ಪೀಡಲ್ಲಿ ಸ್ವಲ್ಪ ಲಿಮಿಟಲ್ಲಿ ಗಾಡಿ ಓಡಿಸಿದ್ರೆ ಚೆಂದವಾಗಿ ಹೋಗುತ್ತೆ. ಆ್ಯಂಡ್ ಸ್ವಲ್ಪ ಅವಸರ ಪಟ್ಟರೆ ಸುಮ್ಮನೆ ಕಷ್ಟ ಅಂತ ಕೂಡ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಈ ಒಂದು ಬ್ಲ್ಯಾಕ್ ಕಲರ್ ಕಾರು ಅವ್ರ ಹತ್ರ ಇದ್ದು ಇದನ್ನು ಅವರಿಗೆ ಓಡಿಸೋಕ್ಕೆ ಬರಲ್ಲ. ನಿಮಗೇನಾದರೂ ಬರ್ತಿದೆ ಅಂದರೆ ನೀವು ಅವ್ರಿಗೆ ಕಾರನ್ನು ಕಲಿಸ್ಬೇಕು ಸ್ನೇಹಿತರೆ. ಖುದ್ದಾಗಿ ಅವರೇ ನಿಮಗೆ ಯಾವ ರೀತಿಯಲ್ಲಿ ಕಲಿಸ್ಬೇಕು ಅಂತ, ಜೊತೆಗೆ ಅವರ ನಿಮ್ಮ ಹತ್ರ ಲೈಸೆನ್ಸ್ ಇದ್ದರೆ ಅಷ್ಟೇ ಸಾಕು, ಏನಂತ ಅಂದ್ಬಿಟ್ಟು ಅವರೇ ಹೇಳ್ತಾರೆ. ಸೊ ಇದು ಈ ಒಂದು ಕಾರಿನ ಸ್ವಲ್ಪ ಇನ್ಫಾರ್ಮೇಷನ್ ಹೇಳುವಂಥದ್ದು, ಹಾಗಾಗಿ ಹೇಳ್ತಿದ್ದೀನಿ. ಸೊ ನೀವು ಅವ್ರನ್ನ ಮದುವೆ ಆಗೋದಕ್ಕೆ ತಯಾರಿ ಮಾಡ್ಕೊಳ್ಳಿ. ಬೇಗ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಟೇಕ್ ಕೇರ್ ಸ್ನೇಹಿತರೆ, ಬಾಯ್.